ಚಿತ್ರದುರ್ಗದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಕನ್ನಡ ಬಾವುಟಗಳ ಹಂಚಿಕೆ ಮತ್ತು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಯುವ ಕರ್ನಾಟಕ ವೇದಿಕೆ ಸಂಸ್ಥಾಪಕರಾದ ರೂಪೇಶ್ ರಾಜಣ್ಣ ಅವರ ಸೂಚನೆ ಮೇರೆಗೆ ಕರ್ನಾಟಕ ಏಕೀಕರಣದ ಸವಿ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ನಾಯ್ಕ ಅವರ ನೇತೃತ್ವದಲ್ಲಿ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಸಾರುವ ಮತ್ತು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಾರ್ವಜನಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ವಾಹನ ಸವಾರರಿಗೆ ಕನ್ನಡ ಬಾವುಟಗಳನ್ನು ನೀಡುವ ಮೂಲಕ ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರವಿಕುಮಾರ್ ನಾಯ್ಕ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಓಬಣ್ಣ, ತಾಲೂಕು ಅಧ್ಯಕ್ಷರಾದ ಸಚಿನ, ಶಿವಪುತ್ರ ನಾಗಣ್ಣ, ಜಾಲಿಕಟ್ಟೆ ರೇಣುಕೇಶ್, ರಘುವೀರ್, ಮಣಿಕಂಠ, ಲಕ್ಷ್ಮೀಪತಿ, ಮಂಜುನಾಥ್, ಸಿದ್ದೇಶ್ ಯಾದವ್, ಹೊಳಲ್ಕೆರೆ ನಾಗರಾಜ್, ಕೆರೆಗಡಹಳ್ಳಿ ಹಾಗೂ ಬಂಜಾರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಜಯ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷ ರಾಜೇಂದ್ರ, ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ರಾಷ್ಟ್ರಕವಿ ಶಿಮುನಿ. ಕರ್ನಾಟಕ ವೇದಿಕೆಗೆ, ಯುವ ಕರ್ನಾಟಕ ವೇದಿಕೆಗೆ, ಯುವ ಕರ್ನಾಟಕ ವೇದಿಕೆಗೆ, ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಚಾಮುಂಡೇಶ್ವರಿಗೆ, ಜೈ ಭುವನೇಶ್ವರಿಗೆ, ರೂಪೇಶ್ ರಾಜಣ್ಣನವರಿಗೆ, ಯುವ ಕರ್ನಾಟಕ ವೇದಿಕೆ ಸಂಸ್ಥಾಪಕರಾದ ರೂಪೇಶ್ ರಾಜಣ್ಣನವರಿಗೆ, ಯುವ ಕರ್ನಾಟಕ ವೇದಿಕೆಗೆ, ಚಿತ್ರದುರ್ಗ ಜಿಲ್ಲಾ ಘಟಕಕ್ಕೆ, ಚಿತ್ರದುರ್ಗ ಜಿಲ್ಲಾ ಪದಾಧಿಕಾರಿಗಳಿಗೆ, ರವಿಕುಮಾರ್ಗೆ, ಜಿಲ್ಲಾಧ್ಯಕ್ಷರಾದ ರಮಣ್ಣವರಿಗೆ